ದರ್ಶನ್ ಅವ್ರದ್ದು ನಿನ್ನೆ ಜಾಮೀನು ಸಿಕ್ಕಿದೆ. ಸೊ ಸಾಕಷ್ಟು ಅವರ ಫ್ಯಾನ್ಸ್ ಸೇರಿದಂತೆ ಸಿನಿಮಾ ಮಂದಿ ಕೂಡ ಒಂದಿಷ್ಟು ಸಂಭ್ರಮ ಪಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಒಂದಿಷ್ಟು ಚರ್ಚೆಗಳು ಶುರುವಾಗ್ತಾ ಇದೆ ಈಗ. ಅಂದರೆ ಜಾಮೀನಿಂದ ಹೊರ ಬಂದ ತಕ್ಷಣ ಖುಷಿಪಟ್ಟರು, ಇನ್ನೊಂದಿಷ್ಟು ಜನ ಆದಷ್ಟು ಬೇಗ ಬಂದಿದ್ದನ್ನು ನೋಡಿ ಇಷ್ಟು ಏನೋ ಒಂದು ಪ್ರಕರಣಕ್ಕೆ ಇಷ್ಟು ಬೇಗ ಜಾಮೀನು ಸಿಕ್ತು ಅನ್ನೋದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಖುಷಿ ಆಯ್ತು, ಇಡೀ ರಾಜ್ಯಕ್ಕೆ ಖುಷಿ ಆಯ್ತು. ಮತ್ತೆ ದರ್ಶನ್ ಅವರ ಅಭಿಮಾನಿಗಳು ಇಡೀ ಪ್ರಪಂಚದಲ್ಲಿ ಎಲ್ಲಿದ್ದಾರೆ ಪ್ರತಿಯೊಬ್ಬರಿಗೂ ಒಂದು ಅತ್ಯುತ್ತಮ ದೊಡ್ಡ ರಿಲೀಫ್ ಆಯ್ತು. ಇದರಿಂದ ಮುಂಚೆ ಮಧ್ಯಂತರ ಬೇಲಲ್ಲಿ ಅವ್ರು ಹೊರಗೆ ಬಂದಿದ್ರು. ಅದೊಂದು ಮನೆಯಲ್ಲಿ ಗಡಿಯಾರ ನೋಡಿದ್ರೆ ಟೈಮ್ ಬಾಂಬ್ ಇರೋ ರೀತಿ ಟಕ 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 ಅಂತ ಸಮಯ ಓಡ್ತಾ ಇದೆಯಾ, ಟೈಮ್ ಬಾಂಬ್ ಓಡ್ತಾ ಇದೆಯಾ ತಲೆ ಮೇಲೆ ಅಂತ ಗೊತ್ತಾಗಲ್ಲ. ಅದು ಒಂದ್ ರೀತಿಯ ರಿಲೀಫು ನುವೆ, ಬಟ್ ಅದ್ರ ಜೊತೆಗೆ ಒಂದ್ ಟಾರ್ಚರ್ ನುವೆ, ಇದೇನಪ್ಪ ಕಾಲ ಕಳೀತಾ ಇದೆ ಅಂತ. ಬಟ್ ಈ ಸಮಯದಲ್ಲಿ ಅವರಿಗೆ ತುಂಬಾ ಬೇಕಾಗಿದ್ದು ಅವ್ರ ಆರೋಗ್ಯದ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಬೇಕಾಗಿದ್ದು ಈ ಒಂದು ಬೇಲು, ಫುಲ್ ಬೇಲು. ಮತ್ತೆ ಕನ್ನಡ ಇಂಡಸ್ಟ್ರಿಗೂ ಬೇಕಾಗಿದ್ದು ಈ ಫುಲ್ ಬೇಲೆ. ಎಸ್ಪೆಷಲಿ ಟೆಕ್ನಿಷಿಯನ್ಸ್, ಹಲವಾರು ಟೆಕ್ನಿಷಿಯನ್ಸ್ ನಮ್ಮಲ್ಲಿ ಶೂಟಿಂಗ್ ಹೋಗಿಲ್ಲ ಅಂದ್ರೆ ಹೊಟ್ಟೆಪಾಡೆ ಇರಲ್ಲ ಅವ್ರಿಗೆ. ಸೊ ಅಂಥವ್ರಿಗೆ ಬೇಕಾಗಿದ್ದು ನಮ್ ದರ್ಶನ್ ಅವರ ಶೂಟಿಂಗ್ಸ್ ತಿರ್ಗಾ ಸ್ಟಾರ್ಟ್ ಆಗ್ಬೇಕು ಅಂತ. ಅಂಡ್ ಈ ತರ ಒಂದು ಘಟನೆ ಯಾರ ಜೀವನದಲ್ಲೂ ಆಗ್ಬಾರ್ದು ಅಂತ ನನಗನ್ಸುತ್ತೆ. ಎಸ್, ಓಕೆ. ಈಗ ದರ್ಶನ್ ಅವರು ಹೊರಗೆ ಬಂದು ಈಗ ಸಿನಿಮಾ ಚಟುವಟಿಕೆಗಳಲ್ಲಿ ತೊಡ್ಕೊಳ್ಳೋಕೆ ಇನ್ನೊಂದಿಷ್ಟು ಸಮಯನೇ ಬೇಕಾಗುತ್ತೆ. ಹಾಗೆ ನೋಡಿದ್ರೆ ಈಗ ಹೆಚ್ಚು ಕಮ್ಮಿ 6 ತಿಂಗಳ ಕಾಲ ಸಿನಿಮಾ ಇಂಡಸ್ಟ್ರಿಯ ಒಂದಿಷ್ಟು ಜನ ಅವ್ರನ್ನೇ ನಂಬ್ಕೊಂಡಿರೋಂಥ ಒಂದಿಷ್ಟು ಕುಟುಂಬಗಳಿದ್ದು. ಸೊ ಸಿನಿಮಾ ಚಿತ್ರೀಕರಣ ಕೂಡ ನಿಂತೋಗಿತ್ತು. ಈಗ ಆ ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರೆ ಸಿನಿಮಾ ರಂಗ ಮತ್ತಷ್ಟು ಚೇತರಿಕೆ ಕಾಣ್ಬೋದಾ? ಹೌದು, ಖಂಡಿತವಾಗ್ಲೂ ಕಾಣ್ಬಹುದು. ನೋಡಿ, ಇದ್ರಿಂದ ಕೆಟ್ಟದ್ದು ಒಂದ್ ಮನುಷ್ಯನ ಜೊತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನೇನ್ ಕೆಟ್ಟದ್ದು ಆಗ್ಬೇಕಿತ್ತೋ ಅದು ಈ ಒಂದು ಜಾಮೀನ್ ಜೊತೆ ಮುಗ್ದು ಹೋಗಿದೆ ಅಂತ ನನಗೆ ನಾನು ನಂಬಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಒಂದು ತುಂಬಾ ಪ್ರೋತ್ಸಾಹಿಕ ಮನುಷ್ಯನಾಗಿ ನಾನು ಜೀವನ ಮಾಡೋದು. ನನಗೆ ಯಾರಾದ್ರೂ ಸಾಯ್ತಾ ಇದ್ದಾರೆ ಅಂದ್ರೆ ಎದ್ದೋಳು ಮಗನೆ, ಇನ್ನ 5 ವರ್ಷ ಬದುಕ್ತೀಯ ನೀನು, ಏನಾಗಿಲ್ಲ ನಿನಗೆ ಅಂತ ನಾನು ಆ ಮನುಷ್ಯನ ಎಬ್ಬಿರಿಸಿ ಪ್ರೋತ್ಸಾಹ ತುಂಬಿ ಅವರು ತಿರ್ಗಾ ಜೀವನ ಮಾಡದಂತೆ ನಾನು ನಂಬಿಸೋಳು ನಾನು. ಅದು ನನ್ನ ನಿಜ ಜೀವನದ ಒಂದು ಚರಿತ್ರೆ. ಅಂಡ್ ಇದ್ರಿಂದ ಕೆಟ್ಟದಂತೂ ಯಾರ ಜೊತೆನೂ ಆಗ್ಲಿಕ್ಕೆ ಆಗಲ್ಲ. ಎಷ್ಟೆಲ್ಲ ಕೆಟ್ಟದಾಗ್ಬೇಕಿತ್ತು. ಬೆಂಗಳೂರು ಜೈಲು, ಅದಾದ್ಮೇಲೆ ಬೆಳ್ಳಾರಿ ಜೈಲು, ಅದಾದ್ಮೇಲೆ ಆರೋಗ್ಯ ಕೆಟ್ಟ ಹೋಗೋದು, ಮತ್ತೆ ಈ ಕೇಸಲ್ಲೇ ಸಿಕ್ಕಾಕೊಳ್ಳೋದು, ಅವಮಾನ ಆಗೋದು, ಪ್ರತಿಯೊಂದು ಆಗೋಗಿದೆ. ಇಲ್ಲಿಂದ ಬರೀ ನಮ್ಮ ಚಕ್ರವರ್ತಿ ಮೇಲಿನ ಕಡೆನೆ ಹೋಗ್ತಾರೆ. ಅಂಡ್ ಎಷ್ಟು ಮೇಲೆ ಹೋಗ್ತಾರೆ ಅಂದ್ರೆ ಸ್ಟ್ರೇಟ್ ರಾಕೆಟ್ ತರಾನೇ ಮೇಲ್ ಹೋಗಿ ಸೂಪರ್ ಹಿಟ್ ಆಗ್ತಾರೆ ಅಂತ ನನಗೊಂದು ನಂಬಿಕೆ ಇದೆ.